ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತು ನಾನು ಯುಗಾದಿ ಹಬ್ಬದ ಪ್ರಯುಕ್ತ ಬಟ್ಟೆ ಪರ್ಚೇಸಿಂಗ್ ಹೋಗ್ತಾ ಇದ್ದೀನಿ ಮಕ್ಕಳು ಕರ್ಕೊಂಡು. ಸೊ ಬನ್ನಿ ಫ್ರೆಂಡ್ಸ್, ನಾವು ಎಲ್ಲಿ ಪರ್ಚೇಸ್ ಮಾಡ್ತೀವಿ, ಹೇಗಿರುತ್ತೆ ನಮ್ಮ ಪರ್ಚೇಸಿಂಗ್ ಎಲ್ಲ ಅನ್ನೋದನ್ನು ನಾನು ವಿಡಿಯೋ ಮೂಲಕ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡ್ಕೊಬನ್ನಿ. ಹಾಗೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಹೊರಟಿವಿ. ನಾವು ಮಕ್ಕಳು ಕರ್ಕೊಂಡು ಬೈಕ್ನಲ್ಲಿ ಹೋಗ್ತಾ ಇದ್ವಿ. ಸೊ ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ, ಮನೆ ಬಿಟ್ಟು ಹೊರಡೋ ಅಷ್ಟರಲ್ಲಿ 6:30 ಸಂಜೆ 6:30 ಆಗಿತ್ತು. ಬಟ್ ಆದರೂ ನೀವು ವಾತಾವರಣ ನೋಡ್ಬೋದು, 6:30 ಥರ ಕಾಣ್ತಾ ಇಲ್ಲ, ಅಷ್ಟು ಬೆಳಕಿದೆ. ಯಾಕಂದರೆ ಮಳೆ ಬರುವ ವಾತಾವರಣ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಬೆಳಕು ಇನ್ನೂ ಚೆನ್ನಾಗೇ ಇತ್ತು. ಮಳೆ ಒಂದೆರಡು ಹನಿ ಅನಗ್ತಾನೆ ಇತ್ತು. ಆದರೂ ಕೂಡ ಇಲ್ಲೇ ಹತ್ರ ಅಲ್ವಾ ಹೊಸಳ್ಳಿ, ನಮಗೆ 3-4 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಹಾಗಾಗಿ ಹತ್ರ ಅಲ್ವಾ ಅಂತ ಹೊರಟಿದ್ವಿ, ಬೇಗ ಮುಗಿಸ್ಕೊಂಡು ಬರೋಣ ಅಂತ. ಆದಷ್ಟು ಟ್ರೈ ಮಾಡುವ ಬೇಗ ಮುಗಿಸ್ಲಿಕ್ಕೆ ಅಂತ. ಬಟ್ ಗೊತ್ತಿರುತ್ತೆ ನಿಮಗೆ, ಲೇಡೀಸ್ನ ಕರ್ಕೊಂಡು ಶಾಪಿಂಗ್, ಅದು ಬಟ್ಟೆ ಶಾಪಿಂಗ್ ಹೋದರೆ ಎಷ್ಟೊತ್ತಾಗ್ಬೋದು ಅಂತ. ಸೊ ಬನ್ನಿ ನೋಡಿ ಫ್ರೆಂಡ್ಸ್, ಇದು ನಮ್ಮ ಊರಿನ ಕೆರೆ ಹೇರಿ ಮೇಲೆ ಹಾಸಿ ಹೋಗಬೇಕು. ಇದು ವಾತಾವರಣ ಎಷ್ಟು ಕೂಲಾಗಿದೆ, ಹಾಗೆ ಕಾಮಾಗಿದೆ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ವಾತಾವರಣ ಎಲ್ಲ. ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಕೂಡ ಮಾಡಿಕೊಂಡೆ. ಸೊ ಹಾಗೆ ಹೋಗ್ತಾ ಹೋಗ್ತಾ ಮಕ್ಕಳು, ನನಗೆ ಅದು ಬೇಕು ಇದು ಬೇಕು, ಒಳ್ಳೆ ಒಂದು ಜೊತೆ ಸಾಕಾಗಲ್ಲ, ನನಗೆ 2 ಜೊತೆ ಬೇಕು, ಬರ್ತಡೆಗೂ ಕೊಡಿಸು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ತುಂಬ ಹೋಗ್ತಾ ಹೋಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಮಾತಾಡ್ತಾಯಿದ್ರು ಮಕ್ಕಳು ಕೂಡ. ಸೊ ಇದು ನಮ್ಮೂರಿನ ಮುಂಬಾಗಿಲು, ಊರಿನ ಮುಂಬಾಗಿಲು ಅಂತ ಹೇಳ್ತಾರಲ್ಲ, ಅದು ಆರ್ಚ್ ಒಂದು. ಸೊ ಇವಾಗ ಬಂದ್ವಿ ನಾವು, ಹೊಸಳ್ಳಿ ರೈಲ್ವೆ ಗೇಟ್ ದಾಟ್ವಿ. ಹಾಗೆ ಮೇಯ್ನ್ ರೋಡಿಗೆ ಬಂದ್ವಿ. ಆದರೆ ನಮ್ಮ ಯಜಮಾನ್ರಿಗೆ ತುಂಬ ಪರಿಚಯ ಇರೋದ್ರಿಂದ ಅಲ್ಲಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡು ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಕತ್ಲೆನೇ ಆಗೋಗ್ಬಿಡ್ತು. ನಾವು ಹೊಸಳ್ಳಿ ಬರೀ 3-4 ಕಿಲೋಮೀಟ್ರ್ ಇರೋವಂಥ ಹೊಸಳ್ಳಿಗೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಕತ್ಲೆ ಆಗೋಯ್ತು. ನೋಡಿ, ಇವರು ಕೂಡ ಬಂದರು. ಏನಪ್ಪ ಹೊಸಳ್ಳಿಗೆ ಬಂದುಬಿಟ್ಟಿದ್ಯಾ, ಅದು ಫ್ಯಾಮಿಲಿ ಸಮೇತ ಬಂದುಬಿಟ್ಟಿದ್ಯಾ, ಜೋರಾಗಿ ಕೊಡಿಸು ಬಟ್ಟೆನೆಲ್ಲ, ಹಾಗೆ ಹೀಗೆ ಅಲ್ಲ ಅಂತ ಮಾತಾಡ್ತಾಯಿದ್ರು. ನಾನು ಬೇಗ ಅರ್ಜೆಂಟ್ ಮಾಡಿದೆ, ಟೈಮ್ ಆಗುತ್ತೆ ನಡ್ರಿ ಅಂತ. ಹಾಗಾಗಿ ಹೊರಟ್ವಿ ಮುಂದೆ. ನಮಗೆ ಬಟ್ಟೆ ಶಾಪವರು ಗೊತ್ತಿರೋರಿಂದ, ಪರಿಚಯ ಇರೋದ್ರಿಂದ ಅವರು ಆಲ್ರೆಡಿ 7-7:15 ಬಾಗಿಲು ಹಾಕೊಂಡು ಹೋಗ್ತಾರೆ. ಬಟ್ ನಾವು ಫೋನ್ ಮಾಡಿ ಹೇಳಿದ್ವಿ, ಬರ್ತಾಯಿದ್ವಿ, ನಮಗೆ ಟೈಮ್ ಸಿಗಲ್ಲ, ಬೆಳಗ್ಗೆ ಟೈಮು, ಆಮೇಲೆ ರಶ್ ಇರುತ್ತೆ, ನಿಮಗೂ ಕಸ್ಟಮರ್ ಇರೋದ್ರಿಂದ ಬೆಳಗ್ಗೆ ಟೈಮ್ನಲ್ಲಿ ನಮಗೆ ಪರ್ಚೇಸ್ ಮಾಡಲಿಕ್ಕೆ ಟೈಮ್ ಸಾಕಾಗಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದರು, ಸರಿ ನೀವು ಬನ್ನಿ, ಎಷ್ಟೊತ್ತಾದರೂ ಪರವಾಗಿಲ್ಲ, ನಾವು ವೆಯ್ಟ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ನಾವು ಅಂಗಡಿಗೂ ಕೂಡ ಹೋಗೋಷ್ಟರಲ್ಲಿ ಆಲ್ರೆಡಿ 7 ಗಂಟೆ ಆಗಿತ್ತು. ಬಟ್ ಆದರೂ ಕೂಡ ಅವರು ಕಸ್ಟಮರ್ ಇಲ್ಲದೇ ಇದ್ದರೂ ಕೂಡ ನಾವು ಬರ್ತೀವಿ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಹೇಳಿದ ತಕ್ಷಣವೇ, ಅಂದರೆ ಆ ಅಂಕಲ್ ಕರೆದ ತಕ್ಷಣವೇ ನನ್ನ ಮಗಳು ಓಡೋಗ್ಬಿಟ್ಲು ಒಳಗಡೆ. ಯಾಕಂದರೆ ಅವರು ನನ್ನ ಮಗಳನ್ನ ಅಮ್ಮು ಅಂತ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. ಅವಳಿಗೆ ತುಂಬ ಪರಿಚಯ ಇದ್ದರು ಕೂಡ ಅವರು. ಹಾಗಾಗಿ ಹೋದ ತಕ್ಷಣವೇ ನಾವು ಫಸ್ಟು ನನ್ನ ಮಗಂಗೆ ಸೆಲೆಕ್ಟ್ ಮಾಡೋಣ ಅಂತ ಬಂದ್ವಿ. ನನ್ನ ಮಗ ಒಂದು ಶರ್ಟಲ್ಲೇ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಲೈಟ್ ಬ್ಲೂ, ಅದನ್ನು ಹಿಡ್ಕೊಂಡು ನಿಂತಿದ್ದ, ನನಗಿದು ಇಷ್ಟ ಆಗಿದೆ ಅಂತ. ಬಟ್ ಅವ್ರ ಅಪ್ಪಂಗೆ ಅದಿಷ್ಟ ಆಗಲಿಲ್ಲ. ಅವರು ಬೇರೆ ಸೆಲೆಕ್ಟ್ ಮಾಡಲಿಕ್ಕೆ ಇದನ್ನು ತಗೊಳ್ಳಿ ಅಂತ ಸುಮ್ಮನೆ 4-5 ಶರ್ಟು ಅನ್ನೋಕ್ಕಿಂತ ಅವ್ರು ಸುಮ್ಮನೆ ಕೊಡ್ತಾಯಿದ್ರು. ಇವರೆಲ್ಲ ನೋಡ್ತಾ ಇದ್ದರೆ ನನಗೆ ಇದು ಮಕ್ಕಳು ಒಪ್ಸೋದೇ ಕಷ್ಟ ಆಗಿತ್ತು ಅಲ್ಲಿ. ಆದರೂ ನಮ್ಮ ಯಜಮಾನ್ರಿಗೆ ಇದು ತುಂಬ ಇಷ್ಟ ಆಗಿತ್ತು, ನನಗೆ ಇದು ತಗೊಳ್ಳಿ ಅಂತ. ಆದರೆ ಹಾಫ್ ಸ್ಲೀವ್ ಆಗಿದ್ದರೆ ನನ್ನ ಮಗುಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಬಟ್ ಅದು ಫುಲ್ ಸ್ಲೀವ್ ಆಗಿರೋದ್ರಿಂದ ಸ್ವಲ್ಪ ದಪ್ಪನೂ ಇದ್ದಾನೆ ಅವನು. ಹಾಗಾಗಿ ಅದು ಫುಲ್ ಸ್ಲೀವ್ಗೆ ಈ ಥರ ಬಟ್ಟೆ ಹಾಕಿದರೆ ಇನ್ನೂ ಹೆವಿ ದಪ್ಪ ಕಾಣ್ತಾನೆ ಅನ್ನೋದಕ್ಕೋಸ್ಕರ ನನಗೆ ಇಷ್ಟ ಆಗಲಿಲ್ಲ ಅದು. ಸೊ ಹಾಗಾಗಿ ಹಾಫ್ ಸ್ಲೀವ್ ಇರೋವಂಥದ್ದನ್ನೇ ನೋಡಿ ಅಂತ ನನಗೆ ಇಷ್ಟ ಆಗಲಿಲ್ಲ. ಬಟ್ ನಮ್ಮ ಯಜಮಾನ್ರಿಗೆ ಈ ಕಲರ್ಸಲ್ಲಿ 3 ಇದ್ದಾವೆ, ಈ 3ರಲ್ಲಿ ಯಾವುದಾದ್ರೂ ಆರಿಸು ನೀನು, ನನಗಿಷ್ಟ ಆಗಿರೋದ್ರಲ್ಲಿ 3 ಇದ್ದಾವೆ ಅಂತ ಹಿಡ್ಕೊಂಡಿತ್ತಿದ್ರು. ಬಟ್ ನನಗೆ ಯಾವೂ ಇಷ್ಟ ಆಗಲಿಲ್ಲ ಅವರಲ್ಲಿ. ಲಾಸ್ಟಿಗೆ ನನ್ನ ಮಗ ಹಿಡ್ಕೊಂಡಿದ್ದು ಕೂಡ ಅದು ತುಂಬ, ಅಂದರೆ ಮಕ್ಕಳಲ್ವ, ಬೇಗ ಕರೆ ಮಾಡ್ಕೊಂಡ್ರೆ ಎದ್ದು ಕಾಣುತ್ತೆ, ಅದು ಏನಾದರೂ ಹೋಗದೇ ಇರೋವಂಥ ಕರೆಗಳು ಮಾಡ್ಕೊಂಡ್ರೆ ಅದು ಹೋಗೋದೇ ಇಲ್ಲ ಎಷ್ಟು ತೊಳೆದ್ರೂ ಅಂತ. ಬೇರೆ ಕಲರ್ಸ್, ಅಂದರೆ ಅವ್ನು ತುಂಬ ಕಲರ್ ಇದ್ದಾನೆ, ಅಂದರೆ ವೈಟ್ ಕಲರ್ ಇದ್ದಾನೆ, ಅವನಿಗೆ ಡಾರ್ಕ್ ಕಲರ್ ಇರೋವಂಥವನ್ನ ಹಾಕೊಂಡ್ರೆ ಎದ್ದು ಕಾಣುತ್ತೆ, ಹಾಗೆ ಚೆನ್ನಾಗೂ ಕೂಡ ಕಾಣ್ತಾನೆ, ರೆಡ್ಡು, ಬ್ಲ್ಯಾಕು, ಗ್ರೀನು ಯಾವುದಾದ್ರೂ ಕೂಡ. ಬಟ್ ಈ ಥರ ಇದ್ರಲ್ಲಿ ಹಾಕಿದರೆ ಈಗಲೇ ಸ್ವಲ್ಪ ದಪ್ಪ ಇರೋದ್ರಿಂದ ಇನ್ನೂ ಹೆವಿ ದಪ್ಪ ಕಾಣ್ತಾನೆ. ಅದಕ್ಕೋಸ್ಕರ ನನಗೆ ಅದಿಷ್ಟ ಆಗಲಿಲ್ಲ. ಲಾಸ್ಟಿಗೆ ಬಂದು ಗ್ರೀನ್ ಟೀ ಶರ್ಟೇ ತಗೊಬೇಕಾಯಿತು. ಇವಾಗ ವೇರ್ ಮಾಡಲಿಕ್ಕೋಸ್ಕರ
ರೂಮ್ ಸೇರ್ಕೊಂಡ್ಬಿಟ್ಟಿದ್ದ. ಎಲ್ಲ ಬಟ್ಟೆನೂ ಕೂಡ ವೇರ್ ಮಾಡಿ ನೋಡ್ತಾ ಇದ್ದ. ಸೊ ಲಾಸ್ಟಿಗೆ ಬಂದು ನನ್ನ ಮಗಳಿಗೆ ಈ ಡ್ರೆಸ್ ತುಂಬ ಇಷ್ಟ ಆಗಿತ್ತು. ಬಟ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಹಾಗಾಗಿ ನನಗಿಷ್ಟ ಆಗಲಿಲ್ಲ ಅದು. ನನ್ನ ಮಗಳು ಈ ಕಲ್ಲರ್ನಲ್ಲೇ ನೋಡು, ಬೇರೆ ಡಿಸೈನ್ ನೋಡು, ನನಗೆ ಈ ಕಲ್ಲರೇ ಬೇಕು, ಬ್ಲೂನೇ ಬೇಕು ಅಂತ ಹಿಡ್ಕೊಂಡಿತ್ತಿದ್ಲು. ಅವಳಿಗೆ ತುಂಬ ಇಷ್ಟ ಆಗಿತ್ತು ಅದು. ಲಾಸ್ಟಿಗೂ ಬಂದು ನನ್ನ ಮಗನ ಬಟ್ಟೆ ಚಾಯ್ಸ್ ಆಯಿತು. ಲಾಸ್ಟಿಗೆ ಪ್ಯಾಂಟೆಲ್ಲ ಹಾಕ್ಕೊಂಡು ವೇರ್ ಮಾಡಿ ನೋಡಿ ನಂತರ ಅವನಿಗೆ ಇಷ್ಟ ಆಗಿತ್ತು. ಮಗನ ಮುಗೀತು, ಇವಾಗ ಮಗಳು ಸ್ಟಾರ್ಟ್ ಮಾಡುವ ಅಂತ ಬಂದ್ವಿ. ನನ್ನ ಮಗಳಿಗೆ ಆ ಕಲರ್ ತುಂಬ ಇಷ್ಟ ಆಗಿತ್ತು. ಬಟ್ ಬಟ್ಟೆ ಕ್ವಾಲಿಟಿ ಬಂದು ಅಷ್ಟು ನೀಟಾಗಿರಲಿಲ್ಲ, ಹಾಗಾಗಿ ನಮಗೆ ಇಷ್ಟ ಆಗಲಿಲ್ಲ ಅದು. ಯಾವುದೇ ಬಟ್ಟೆ ತಗೊಂಡ್ರು ಈಗ ಮಕ್ಕಳು ಸ್ಕೂಲ್ಗೆ ಹೋಗೋವಂಥ ಮಕ್ಕಳಾಗಿರೋದ್ರಿಂದ ಯೂನಿಫಾರ್ಮ್ನ ಯೂಸ್ ಮಾಡ್ತಾರೆ ಜಾಸ್ತಿ. ಯಾವುದೋ ಅಂದರೆ ಮಕ್ಕಳಿಗೆ ನನ್ನ ಮಗಳು ಕಳಿಸ್ತಾ ಇರೋವಂಥ ಸ್ಕೂಲ್ನಲ್ಲಿ ಕಲರ್ ಡ್ರೆಸ್ ಹಾಕೋಗೇ ಇಲ್ಲ. ಸಂಡೇ ಮಾತ್ರ ಯೂಸ್ ಮಾಡೋದು ಕಲರ್ ಡ್ರೆಸ್ಸು. ಈ ಹೊಸ ಬಟ್ಟೆಗಳು ಅಂದರೆ ಯಾವುದಾದ್ರು ಹಬ್ಬ ಫಂಕ್ಷನ್ಗಳಲ್ಲಿ ಮಾತ್ರ ಯೂಸ್ ಮಾಡೋದಲ್ವ, ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಸೈಜೇ ತೊಗೋಬೇಕಿತ್ತು ಅವಳಿಗೆ. ಹಾಗಾಗಿ ಆ ಕಲರ್ಸ್ ಇಡಿಸ್ಲಿಲ್ಲ. ಮತ್ತು ತುಂಬ ಪರಿಚಯ ಇರೋರು ಬಂದಿದ್ದರು ಅಂತ ಅನ್ನೋದಕ್ಕೋಸ್ಕರ ಅವ್ರೇನು ಮಾಡಿದರು, ಮಕ್ಕಳಿಗೆ ಅಂತ ಮಕ್ಕಳು ಬೇರೆ ಬಂದಿದ್ದಾರೆ ಅಂತ ಮಕ್ಕಳಿಗೆ ನಮಗೆ ಎಲ್ಲ ಜ್ಯೂಸ್ದು ಮಾಜಾ ಕೊಡಿಸಿದ್ರು. ನಾವು ಬೇಡ ಅಂದರೂ ಕೇಳಲಿಲ್ಲ. ಮಾಜಾ ಮಕ್ಕಳಿಗೆ ಸ್ನ್ಯಾಕ್ಸು. ಹಾಗೆ ನನಗೆ ಈ ಸೀರೆ ಇಷ್ಟ ಆಯಿತು. ಬಟ್ ದೊಡ್ಡವ್ರಿಗೆ ಹಿರಿಯವ್ರಿಗೆ ಬಟ್ಟೆ ಇಡ್ತೀವಲ್ಲ, ಹಾಗೆ ನನ್ನ ಮಗನಿಗೆ ನಮ್ಮ ಅಮ್ಮಂಗೆ ಈ ಡ್ರೆಸ್ ಚೆನ್ನಾಗಿ ಕಾಣುತ್ತೆ ಅಮ್ಮ, ಇದಾಕೋ ಅಂತ ಎಲ್ಲ ಥರ ಡ್ರೆಸ್ನು ತೆಗೆದು ತೋರಿಸ್ತಾ ಇದ್ದ. ನನ್ನ ಮಗಳಿಗೂ ಕೂಡ ಸೆಲೆಕ್ಟ್ ಆಯಿತು. ನಾನು ಲಾಸ್ಟ್ ಎಂಡಿಂಗಲ್ಲಿ ತೋರಿಸ್ತೀನಿ ಯಾವ ಬಟ್ಟೆ ಅಂತ. ಹಾಗೆಯೇ ನನ್ನ ಮಗ ಯಾವ್ದು ಚೆನ್ನಾಗಿ ಕಾಣುತ್ತೆ ಆ ಬಟ್ಟೆ ಇಟ್ಕೊಂಡು ನಾನು ಹಾಕ್ಕೊಂಡಿರೋ ಬಟ್ಟೆನೂ ಯಾವುದು ಕಲರು ಒಂದೇ ಇದೆಯಲ್ಲ, ಅದು ಬೇಡ ಇದು ನೋಡು ಅಂತ ಎಲ್ಲನೂ ತೆಗೆದು ತೋರಿಸ್ತಾ ಇದ್ದ. ಸೊ ಇದು ಬಂದು ನಮ್ಮ ಯಜಮಾನ್ರಿಗೆ ಅಂತ ಸೆಲೆಕ್ಟ್ ಮಾಡಿದ್ದೆ. ನನಗೆ ಇಷ್ಟ ಆಗಿದ್ದಂಥ ಡ್ರೆಸ್ ಇದು. ಹಾಗಾಗಿ ಸ್ವಲ್ಪ ನಮ್ಮ ಮನೆಯವರು ವೇರ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾವು ಕೂತ್ಕೊಂಡು ಸೆಲ್ಫೀಸ್ ತಗೊಂಡ್ವಿ, ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ. ಸೊ ಲಾಸ್ಟಿಗೆ ನಾವು ಎಲ್ಲ ಬಿಲ್ ಮಾಡಿಸ್ದಾಗ ಬಂತು 14 ಐಟಮ್. ಸೊ ನಮ್ಮ ಮನೆಯವರು ಲೆಕ್ಕ ಹಾಕ್ಕೊತಿದ್ದಾರೆ ಎಷ್ಟು ಐಟಮ್ ಇದ್ದಾವೆ ಅಂತ. ಸೊ ಇನ್ನರ್ ವೇರ್ಸು ಹಾಗೆ ಮಕ್ಕಳದು ದೊಡ್ಡವ್ರದ್ದು ಎಲ್ಲ ಸೇರಿಸಿ ಲಾಸ್ಟಿಗೆ 14 ಐಟಮ್ ಆಯಿತು. ಸೊ ಲೆಕ್ಕ ಹಾಕ್ಸುವ ಅಂತ ಲೆಕ್ಕ ಮಾಡಿಸ್ತಾಯಿದ್ವಿ. ನನಗೆ ಬಿಲ್ ನೋಡಿನೇ ಶಾಕ್ ಆಗಿಬಿಡ್ತು. ಲಾಸ್ಟ್ ಎಂಡಿಂಗಲ್ಲಿ 10,755 ಬಿಲ್ ಬರ್ತಿದ್ರು. ನಾವು ಎಲ್ಲ ಒಟ್ಟಿಗೆ ಟೋಟಲ್ ಬಟ್ಟೆ ತಗೊಂಡಾಗ 14 ಐಟಮಿಗೆ ಬಂದು 10,755 ಆಗಿದೆ ಅಂತ ಹೇಳಿದರು. ಹಾಗೆಯೇ ಬೇಕ್ರಿಗೆ ಹೋಗಿದ್ವಿ. ಬೇಕ್ರಿಲಿ ನಮ್ಮ ಯಜಮಾನ್ರಿಗೆ ಒಂದು ನಾಯಿ ಪರಿಚಯ ಆಗಿಬಿಟ್ಟಿದೆ. ಸೊ ಅದು ನಮ್ಮ ಮನೆಯವ್ರು ಕಂಡು ಅವ್ರ ಮೇಲೆಲ್ಲ ನೆಗಿತಾ ಇತ್ತು, ನಂಗೆ ಏನಾರು ಕೊಡ್ತಾರೆ ಅಂತ. ಸೊ ಅವರು ಕೂಡ ಅದಕ್ಕೆ ಕ್ರೀಮ್ ಬನ್ ಹಾಕಿದ್ರು. ಸೊ ಸೈಡಿಗೆ ಹೋಗಿ ತಿಂತಾ ಇತ್ತು ಅದು. ಅಷ್ಟರಲ್ಲಿ ನನ್ನ ಮಕ್ಕಳಿಗೆ ಏನೇನು ಇಷ್ಟ, ನನಗೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇದ್ಲು ಬೇಕ್ರಿನಲ್ಲಿ ಎಲ್ಲನೂ ನನ್ನ ಮಗಳು. ಬಟ್ ಅವಳಿಗೆ ಏನು ಇಷ್ಟ ಆಗುತ್ತೆ, ಪಪ್ಸ್ ಕಂಡ್ರೆ ಇಷ್ಟ, ವೆಜ್ ಪಪ್ಸು. ಸೊ ಅದನ್ನು ಕೊಡಿಸಿದ್ವಿ. ನಮ್ಮದೆಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಸಿ ನಾವು ಬೇಕ್ರಿಗೆ ಹೋಗಿ ಬೇಕ್ರಿಲಿ ಎಲ್ಲ ಏನೇನು ಬೇಕು ಅಂತ ಮಕ್ಳಿಗೆ ಸ್ನ್ಯಾಕ್ಸಿಗೆ, ಹಾಗೆ ಬೆಳಗಿನ ಟೈಮ್ ಕಾಫಿಗೆ ಹೆಚ್ಕೊಂಡು ತಿನ್ನಲಿಕ್ಕೆ ಬ್ರೆಡ್ಡು ಬಿಸ್ಕೆಟು, ಹಾಗೆ ಮಕ್ಕಳಿಗೆ ಕ್ರೀಮ್ ಬನ್ನು ಪಪ್ಸು ಆ ಥರ ಎಲ್ಲ ಕೊಡಿಸ್ಕೊಂಡು ನಾವು ಕೂಡ ಒಂದೊಂದು ವೆಜ್ ಪಪ್ಸ್ ತಿಂದ್ವಿ. ಹಾಗೆಯೇ ಒಂದೊಂದು ಪೀಸ್ ಕೇಕ್ ಕೂಡ ತಿನ್ಕೊಂಡ್ವಿ. ಲಾಸ್ಟ್ ಎಂಡಿಂಗಿಗೆ ನಾವು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 9 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಅಡುಗೆ ಮಾಡಲಿಕ್ಕೂ ಕೂಡ ಟೈಮ್ ಇರಲಿಲ್ಲ, ಅಷ್ಟೊಂದು ಟೈಮ್ ಆಗೋಗಿತ್ತು. ಸೊ ಇದೇ ನನ್ನ ವಿಡಿಯೋ ಬಂದು. ಸೊ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.